ಹಾಯ್ ಎಲ್ರಿಗೂ. ಬೇಸಿಗೆ ಕಾಲ ಬಂತು, ಸೆಕೆನೂ ಶುರುವಾಯಿತು. ಬಾಯಾರಿಕೆ, ದೇಹದ ಉಷ್ಣ ಎಲ್ಲವೂ ಜಾಸ್ತಿ ಆಗ್ತಾಯಿದೆ. ಈ ದಿನಗಳಲ್ಲಿ ತಂಪಾಗಿ ಏನಾದರೂ ಬೇಕನ್ನಿಸುತ್ತೆ. ತಂಪು ಪಾನೀಯಗಳು, ಕೋಸಂಬರಿಗಳು, ಹಾಗೆ ಏನಾದರೂ ತಂಪಾಗಿರೋ ಸ್ವೀಟ್ನ ತಿನ್ನಬೇಕು ಅನಿಸುತ್ತೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು. ಸಿಹಿ ತಿನ್ನಬೇಕು ಅಂತಂದರೆ ಟ್ರೆಡಿಷ್ನಲ್ ಆಗಿರೋ, ಹೆಲ್ತಿಯಾಗಿರೋ ಹಾಲ್ಬಾಯಿನ ತಿನ್ನಬೇಕು ಅಂತ ಅನಿಸುತ್ತೆ. ಇದು ತುಂಬ ಟ್ರೆಡಿಷ್ನಲ್ ಒಂದು ಸ್ವೀಟ್ ಅಂತ ಹೇಳ್ಬೋದು. ನಾವು ಚಿಕ್ಕವರಾಗಿದ್ದಾಗಲೆಲ್ಲ ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು. ಇದು ಒಳ್ಳೆ ಡೆಸರ್ಟ್ ಅಂತಲೇ ಹೇಳ್ಬೋದು. ಇವತ್ತು ನಾವು ರಾಗಿಯಿಂದ ಮಾಡೋವಂಥ ಒಂದು ಸ್ವೀಟ್ ಡೆಸರ್ಟು, ಬೇಸಿಗೆನಲ್ಲಿ ಮಾಡೋವಂಥ ಸ್ವೀಟ್ ಡೆಸರ್ಟ್ನ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದು ರಾಗಿ ಹಾಲ್ಬಾಯಿ ಅಂತ ಅಂದ್ಬಿಟ್ಟು, ಇಲ್ಲ ಕೀಲ್ಸ ಅಂತ ಹೇಳ್ತಾರೆ, ಮತ್ತು ಮಣ್ಣಿ ಅಂತ ಹೇಳ್ತಾರೆ. ಮಂಗಳೂರು ಕಡೆಯಲ್ಲೆಲ್ಲ ರಾಗಿ ಮಣ್ಣಿ ಅಂತ ಹೇಳ್ತಾರೆ. ಈಗ ಕೀಲ್ಸಗಳಲ್ಲಿ 3 ವೆರೈಟಿ ಇದೆ. ಅಕ್ಕಿಯಿಂದ ಮಾಡ್ತಾರೆ, ಅಕ್ಕಿ ಹಾಲ್ಬಾಯಿ ಅಂತ ಮಾಡ್ತಾರೆ, ರಾಗಿ ಹಾಲ್ಬಾಯಿ ಮಾಡ್ತಾರೆ, ಮತ್ತು ಗೋಧಿ ಹಾಲ್ಬಾಯಿ ಮಾಡ್ತಾರೆ. ನಾನು ಈ ಅಕ್ಕಿ ಹಾಲ್ಬಾಯಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೋಬೋದು. ಇವತ್ತು ನಾನು ಮಾಡ್ತಾ ಇರೋದು ರಾಗಿ ಹಾಲ್ಬಾಯಿ ಅಂತ ಅಂದ್ಬಿಟ್ಟು. ಈ 3 ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಕ್ಕಿ ಹಾಲ್ಬಾಯಿನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಇವತ್ತು ನಾನು ರಾಗಿ ಹಾಲ್ಬಾಯಿ ಅಥವಾ ಮಣ್ಣಿ ಅಥವಾ ಕೀಲ್ಸನ ಮಾಡ್ತಾ ಇರೋದು. ಇದು ಕ್ಯಾಲ್ಶಿಯಂ ರಿಚ್ಚು ಮತ್ತು ಫೈಬರ್ ರಿಚ್ ಕೂಡ. ಮಕ್ಕಳು ಯಾರೆಲ್ಲ ರಾಗಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಯ್ ಎಲ್ಲೋ, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಇವತ್ತು ನಾವು ರಾಗಿ ಹಲ್ವಾಯಿ ಮಾಡೋದಕ್ಕೆ ಮೊದಲು ನಾನು ರಾಗಿನ ತೊಗೊಳ್ತಾ ಇದ್ದೀನಿ. ರಾಗಿನ ನಾನು ನೆಕ್ಸ್ಟ್ ಡೇ ಮಾಡೋದಕ್ಕೆ ಹಿಂದಿನ ದಿನವೇ ರಾತ್ರಿ ನೆನೆಸಿಡ್ತಾ ಇದ್ದೀನಿ. ನಾನಿಲ್ಲಿ ರಾಗಿನ ತೊಗೊಂಡು, ಇದು ಕೆಂಪು ರಾಗಿ ಅಂತ ಹೇಳ್ತಿರಲ್ಲ, ಅದು ಕೆಂಪು ರಾಗಿನ ತೊಗೊಂಡು ನಾನು ರಾತ್ರಿ ಎಲ್ಲ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಕೆಂಪು ರಾಗಿಯನ್ನು ತೊಗೊಳ್ತಾ ಇದ್ದೀನಿ. ಆ ರಾಗಿನ ಚೆನ್ನಾಗಿ 2-3 ಸತಿ ನೀರಲ್ಲಿ ತೊಳಿಬೇಕು. ಅದರಲ್ಲಿ ಏನಾದರೂ ಧೂಳು ಕಸ ಇದ್ದರೆ ಎಲ್ಲ ತೆಗಿಬೇಕು. ಕ್ಲೀನಾಗಿ ನೀರಲ್ಲಿ ಚೆನ್ನಾಗಿ ಕಿವುಚಿ ಈ ಥರ ತೊಳ್ಕೊಂಡು ನಾವು ಆ ನೀರನ್ನ ಚೆಲ್ಬಿಡಬೇಕು. ನೋಡಿ, ಎಷ್ಟೇ ಕ್ಲೀನಾಗಿರೋ ರಾಗಿ ತೊಗೊಂಡ್ರು ಸ್ವಲ್ಪನಾದರೂ ಧೂಳು ಕಸ ಇದ್ದೇ ಇರುತ್ತೆ. ಹಾಗಾಗಿ ನಾನು 2-3 ಸತಿ ಚೆನ್ನಾಗಿ ತೊಳೆದು ಈಗ ನಾನು ನೀರನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇಡೀ ದಿನ ರಾತ್ರಿ ನೆನೆಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನು ಈಗ ಸಾಯಂಕಾಲ ಮಾಡಿಡ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿ ನೆನೆಸಿಟ್ಟು ಅದನ್ನು ಮಧ್ಯದಲ್ಲಿ ಒಂದು ಸತಿ ನೀರು ಚೇಂಜ್ ಮಾಡಿ ಮತ್ತು ಸಂಜೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ರಾತ್ರಿ ಅದನ್ನು ಸೆಟ್ ಮಾಡೋದಕ್ಕೆ ಇಡಬೇಕು. ಹಾಗಾಗಿ ಸಂಜೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರೋವಂಥ ರಾಗಿನ ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೊಳ್ತೀನಿ. ಇದಕ್ಕೆ ನೀರು ಪ್ರಮಾಣ ನೋಡಿಕೊಂಡು ಹಾಕೋಬೇಕು. ಫಸ್ಟ್ ಮಿಕ್ಸಿ ಮಾಡುವಾಗ ಸ್ವಲ್ಪನೇ ಹಾಕಿ ಮಾಡಬೇಕು. ಈಗ ನಾನು ಅದಕ್ಕೆ ಏಲಕ್ಕಿ ಕೂಡ ಸೇರಿಸ್ಕೊಂಡು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಾಲು ಬರಬೇಕು. ಇದರಲ್ಲಿ ನಾವು ಹಾಲು ತೆಗೆದು ಮಾಡೋದಲ್ವ, ಅದಕ್ಕೆ ಫಸ್ಟು ನುಣ್ಣಗೆ ರುಬ್ಕೋಬೇಕು. ಮತ್ತು ನಾನು ಅದಕ್ಕೆ 1 ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಹಾಲು ಬರೋವರೆಗೂ ನುಣ್ಣಕ್ಕೆ ರುಬ್ಬಬೇಕು. ಈಗ ರುಬ್ಬಿರೋಂಥ ಹಾಲನ್ನು ತೆಗೆದು ನಾವೀಗ ಶೋಧಿಸ್ಕೋಬೇಕು. ಫಿಲ್ಟ್ರ್ ಮಾಡೋದಕ್ಕೆ ನಾನಿಲ್ಲಿ ಮಸ್ಲಿನ್ ಕ್ಲಾತ್ ತೊಗೊಂಡಿದ್ದೀನಿ. ಬಿಳಿದು ಒಂದು ಮಸ್ಲಿನ್ ಕ್ಲಾತ್ ತೊಗೊಂಡ್ರೆ ಕ್ಲೀನಾಗಿ ಹಾಲು ಬರುತ್ತೆ. ಯಾಕೆಂದರೆ ಇದರಲ್ಲಿ ರಾಗಿ ಸಿಪ್ಪೆ ಬರಬಾರ್ದು. ನಮಗೆ ಸೋಸಿದಾಗ ಬಿಳಿ ಹಾಲು ಬರಬೇಕು ಚೆನ್ನಾಗಿ. ಎಷ್ಟು ಒಳ್ಳೆ ಹಾಲು ಬರುತ್ತೋ ಅಷ್ಟು ರುಚಿಯಾಗಿರುತ್ತೆ. ನಿಮಗೆ ಹಾಲು ಇದು ರಾಗಿದು ಸಿಪ್ಪೆ ಸಿಗಬಾರ್ದು ಅಂತಂದರೆ ಈ ಮಸ್ಲಿನ್ ಕ್ಲಾತ್ ಅಥವಾ ಬಿಳಿ ತೆಳ್ಳನೆ ಪಂಚೆ ಬಟ್ಟೆ ಬರುತ್ತಲ್ಲ, ಆ ಥರದ್ದು ಕೂಡ ನೀವು ಬಟ್ಟೆ ಅಂತ ಬರುತ್ತೆ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನೀಗ ಅದನ್ನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಈ ಥರ ಏನು ಬಂದಿರುತ್ತಲ್ಲ ರಾಗಿದು, ಇದನ್ನು ಮತ್ತೆ ಇನ್ನೊಂದು ಸತಿ ಇದು ನೋಡಿ, ಇದು ರಾಗಿದು ತೌಡು ಅಂತಲೂ ಹೇಳ್ತಾರೆ. ಸಿಪ್ಪೆ ಥರ ಇರುತ್ತೆ. ಇದರಲ್ಲಿ ಇನ್ನೂ ಸ್ವಲ್ಪ ಹಾಲಿರುತ್ತೆ. ಮತ್ತೆ ಇನ್ನೊಂದು ಸತಿ ಮಿಕ್ಸರಲ್ಲಿ ನೀರು ಹಾಕಿ ಚೆನ್ನಾಗಿ ಹಾಲು ತೆಗೆದು ಮತ್ತು ಫಿಲ್ಟ್ರ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ರಾಗಿಗೆ 2 ಕಪ್ಪು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಸ್ವೀಟ್ ಬೇಕಾದ್ರೆ ನೀವು ಹೆಚ್ಚು ಕಮ್ಮಿ ರಾಗಿ ಬೆಲ್ಲನ ಕಡಿಮೆ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಮಾಡ್ಕೋಬೋದು. 2 ಕಪ್ ಬೆಲ್ಲ ಇದಕ್ಕೆ ಕರೆಕ್ಟ್ ಆಗುತ್ತೆ. 1 ಕಪ್ ರಾಗಿಗೆ 2 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕರಗಿಸ್ಕೋಬೇಕು. ಬೆಲ್ಲ ಪೂರ್ತಿ ಕರಗಿಸ್ಬಿಟ್ಟು ಮತ್ತು ನಾನು ದೊಡ್ಡ ಪಾತ್ರೆ, ನಾವು ಯಾವ ಪಾತ್ರೆಯಲ್ಲಿ ನಾವು ಸ್ಟವ್ ಮೇಲೆ ಇಡ್ತೀವಲ್ಲ, ದಪ್ಪ ತಳ ಪಾತ್ರೆ, ಆ ಪಾತ್ರೆ ಬೇಕಾದ್ರೆ ನೀವು ಇಲ್ಲಿ ಕುಕ್ಕರ್ ಪಾತ್ರೆ ಕೂಡ ಇಟ್ಕೋಬೋದು. ಅದಕ್ಕೇ ನಾನು ಬಟ್ಟೆ ಕಟ್ಬಿಟ್ಟು ಮತ್ತು ಡಬಲ್ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೆಲ್ಲದಲ್ಲಿ ಕೂಡ ಕಸ ಇರುತ್ತೆ. ಹಾಗಾಗಿ ಈಗ ನಾನು ಅದನ್ನು ಆ ಪಾತ್ರೆನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಕುಕ್ಕರ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಸೋಸ್ಕೊಂಡು ನಾವು ಅದೇ ಪಾತ್ರೆನ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನು ತುಪ್ಪನ ಸೇರಿಸ್ಕೊಂಡು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕೈಯಾಡ್ತಾನೆ ಇರಬೇಕು. ನೀವು ಸ್ಟಾರ್ಟ್ ಮಾಡಿದಾಗಲಿಂದ ಕೊನೆವರೆಗೂ ಹೆಚ್ಚು ಕಮ್ಮಿ ನನಗೆ ಇಷ್ಟು ಅಳತೆ ರಾಗಿ ಮಣ್ಣಿಗೆ ಅರ್ಧ ಗಂಟೆ ತೊಗೊಂಡಿದ್ದೆ. ಕರೆಕ್ಟಾಗಿ 30 ನಿಮಿಷ ಬೇಕಾಗುತ್ತೆ ಈ ಪ್ರಮಾಣದಲ್ಲಿ ಮಾಡೋದಾದರೆ. ಸ್ಟಾರ್ಟ್ ಮಾಡಿದಾಗಲಿಂದ ಕೊನೆವರೆಗೂ
ಕೈ ಆಡ್ತಾನೇ ಇರಬೇಕು. ಕೈ ಆಡ್ತಾ ಅದು ಮಂದಕ್ಕೆ ಆಗ್ತಾಯಿದೆ ನೋಡಿ. ಫಸ್ಟ್ ಹೇಗಿತ್ತು ಈಗ ಗಟ್ಟಿ ಆಗ್ತಾ ಬರ್ತಾಯಿದೆ. ಗಟ್ಟಿ ಆಗ್ತಾ ಇರೋದು ಈಗ ಎಲ್ಲಿಗೆ ಮುಗೀತು ಅಂತ ಟೆಸ್ಟ್ ಮಾಡಬೇಕಂದ್ರೆ ನಾವು ಒಂದು ಬಟ್ಲಲ್ಲಿ ನೀರು ಹಾಕಿ ಇದನ್ನು ಸ್ವಲ್ಪ ಹಾಕಿ ನೋಡಿದ್ರೆ ಅದು ನೀರಲ್ಲಿ ಮಿಕ್ಸ್ ಆದರೆ ಇನ್ನೂ ಆಗಬೇಕು ಅಂತ ಅರ್ಥ. ಈಗ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಿದ್ರೆ ಈಗ ನೋಡಿ ಇನ್ನೂ ಸ್ವಲ್ಪ ಮಿಕ್ಸ್ ಆಗಿದೆ, ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಅಲ್ಲಿಗೆ ಆಯಿತು ಅಂತ ಅರ್ಥ. ಈಗ 3ನೇ ಸರಿ ನಾನೀಗ ಚೆಕ್ ಮಾಡ್ತಾಯಿದ್ದೀನಿ ಈ ನೀರಿಗೆ ಹಾಕಿ ನೋಡಿ. ಈಗ ಅಲ್ಲೇ ಗಟ್ಟಿಯಾಗಿ ಉಳ್ಕೋಬೇಕು, ಅದು ನೀರು ಜೊತೆ ಮಿಕ್ಸ್ ಆಗಬಾರ್ದು. ಆವಾಗ ಇದು ಮಣ್ಣಿದು ಆಗಿದೆ ಅಂತ ಅಂದ್ಬಿಟ್ಟು ಈಗ ಚೆನ್ನಾಗಿ ಇನ್ನೊಂದು ಸತಿ ಕೈ ಆಡಿಬಿಟ್ಟು 2 ನಿಮಿಷ ಆದಮೇಲೆ ಆಫ್ ಮಾಡೋಣ. ಈಗ ನೀರಿನಲ್ಲಿ ನಾವು ಚೆಕ್ ಮಾಡಿ ಆಯ್ತಲ್ವ, ಈಗ ನಾವು ಆಫ್ ಮಾಡಿ ಅದಕ್ಕೆ ಮುಂಚೆ ನಾವು ಒಂದು ತಟ್ಟೆಗೆ ತುಪ್ಪನ ಸವರಿಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಒಂದು ಬಾಕ್ಸ್, ಸ್ಟೀಲ್ ಬಾಕ್ಸಿಗೂ ಕೂಡ ತುಪ್ಪನ ಸವರಿಡ್ಕೋಬೋದು. ಇಲ್ಲಿ ಗ್ಲಾಸ್ದು ಸ್ಕ್ವೇರ್ ಶೇಪ್ ಬಾಕ್ಸ್ ಬೇಕಿತ್ತು ಅಂದ್ಬಿಟ್ಟು ನಾನು ಇದಕ್ಕೆ ಹಾಕಿದ್ದೀನಿ. ನೀವು ತಟ್ಟೆಗಾದರೂ ಹಾಕೋಬೋದು, ಸ್ಟೀಲ್ ಬಾಕ್ಸಿಗಾದರೂ ಹಾಕೋಬೋದು, ಇಲ್ಲ ಈ ಥರ ಗ್ಲಾಸ್ದು ಏನು ಸ್ಕ್ವೇರ್ ಶೇಪ್ ಬೌಲ್ ಇರ್ತಲ್ಲ ಅದು ಕೂಡ ತುಪ್ಪ ಸವರಿ ಈಗ ನಾವು ಅದನ್ನು ಬಿಸಿ ಇರುವಾಗಲೇ ಹಾಕ್ಕೊಂಡ್ಬಿಡ್ಬೇಕು. ರಾಗಿ ಮಣ್ಣಿದು ಕೀಲ್ಸೋದು ಏನಿರ್ತಲ್ಲ ಆ ಪೂರ್ತಿ ಮಿಕ್ಸರ್ನ ಇದಕ್ಕೆ ಬಿಸಿ ಇರುವಾಗಲೇ ಹಾಕ್ಕೊಂಡು ಕೊನೆಯಲ್ಲಿ ನಾನು ಗಸಗಸೆನ ಸ್ವಲ್ಪ ಹುರಿದು ಇಟ್ಕೊಂಡು ಮೇಲ್ಗಡೆ ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ. ಹಾಗೆಯೇ ಒಣ ಕೊಬ್ಬರಿ ಕೂಡ ಲೈಟಾಗಿ ಹುರ್ಕೊಂಡು ಅದನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಅದನ್ನು ಲಾಸ್ಟಲ್ಲಿ ಬಿಸಿ ಇರುವಾಗಲೇ ಹಾಕಬೇಕು, ತಣ್ಣಗಾದ್ಮೇಲೆ ಅದು ಹಿಡಿಯೋದಿಲ್ಲ, ಉದುರೋಗುತ್ತೆ. ಸೊ ಬಿಸಿ ಇರುವಾಗಲೇ ಕೊಬ್ಬರಿ ಮತ್ತು ಗಸಗಸೆ ಎರಡನ್ನೂ ಹಾಕಿ ರಾತ್ರಿ ಇಡೀ ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಇಡೀ ರಾತ್ರಿ ಅದು ಚೆನ್ನಾಗಿ ಸೆಟ್ ಆದಮೇಲೆ ಈ ಥರ ಕ್ಲೀನಾಗಿ ಬರುತ್ತೆ. ನಾವು ಸೈಡೆಲ್ಲ ನೈಫಿಂದ ಸೈಡೆಲ್ಲ ಬಿಡಿಸ್ಕೊಂಡು ಎಡ್ಜೆಲ್ಲ ಬಿಡಿಸ್ಕೊಂಡು ಈ ಥರ ಡಿಮೋಲ್ಡ್ ಮಾಡಬೇಕು. ಒಂದು ಪ್ಲೇಟ್ ಮೇಲೆ ನಾವು ಅದನ್ನು ಉಲ್ಟಾ ಹಾಕೋಬೋದು, ಇಲ್ಲ ಹಾಗೆಯೇ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ನಾನಿದು ಶೇಪ್ ತೋರಿಸೋದಕ್ಕೋಸ್ಕರ ಹೀಗೆ ಡಿಮೋಲ್ಡ್ ಮಾಡಿದ್ದೀನಿ. ಆದರೆ ರಾತ್ರಿ ಪೂರ್ತಿ ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕು. ಹೊರಗಡೆನೇ ಅದನ್ನು ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ಅದನ್ನು ಡಿಮೋಲ್ಡ್ ಮಾಡ್ಕೋಬೇಕು. ಈಗ ನಮಗೆ ಬೇಕಾಗಿರೋ ಸೈಜು ಮತ್ತು ಶೇಪಿಗೆ ಕಟ್ ಮಾಡ್ಕೋಬೇಕು. ಆವಾಗ ಚಾಕುಗೆ ಎಲ್ಲೂ ಅಂಟೋದಿಲ್ಲ. ಬಿಸಿ ಇರುವಾಗಲೇ ಕಟ್ ಮಾಡಬಾರ್ದು, ತಣ್ಣಗಾಗಿ ಆರಿದ್ಮೇಲೆ ನೆಕ್ಸ್ಟ್ ಡೇನೇ ಅದನ್ನು ಕಟ್ ಮಾಡ್ಕೋಬೇಕು. ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ, ನಿಮಗೆ ಪೀಸು ಕೂಡ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಅಂಟೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ಲೀನಾಗಿ ಬಿಟ್ಕೊಂಡಿದೆ ಎಲ್ಲದನ್ನು, ಎಲ್ಲೂ ಅಂಟೋದಿಲ್ಲ ಮತ್ತು ಬೆಂದಿದೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಕೈಯಲ್ಲಿ ಎಲ್ಲೂ ಕೂಡ ಅಂಟೋದಿಲ್ಲ. ಚೆನ್ನಾಗಿ ಬೆಂದರೆ ಮಾತ್ರ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಮಣ್ಣಿ ಕೀಲ್ಸ ತುಂಬಾ ಚೆನ್ನಾಗಿರುತ್ತೆ. ಬೆಂದಿರಬೇಕು, ಅದು ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಹೂವಿನಾಗಿ ಬರುತ್ತೆ, ಸಾಫ್ಟಾಗಿ ಒಳ್ಳೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ತಿನ್ನೋದಕ್ಕಂತೂ ತುಂಬಾ ಬಾಯಲ್ಲೇ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು ತುಪ್ಪ ಕರಗಿಸಿರೋ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಡುಕ್ತಾ ಇದೆ ಅಂದರೆ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬಂದಿದೆ ಅಂತ. ಹಿಟ್ಟನ್ನು ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆದರೂ ಕೂಡ ತುಂಬ ಚೆನ್ನಾಗಿರೋವಂಥ ಟ್ರೆಡಿಷ್ನಲ್ ಸ್ವೀಟು. ಇದನ್ನು ಯಾರು ಮಿಸ್ ಮಾಡ್ದಲೇ ಒಂದು ಸತಿ ಟ್ರೈ ಮಾಡಿ. ನನಗಂತೂ ಪರ್ಸ್ನಲಿ ಈ ಸ್ವೀಟು ತುಂಬಾ ಇಷ್ಟ. ತಿಂದ್ರಂತೂ ಬಾಯೆಲ್ಲ ಒಂಥರ ಅಷ್ಟು ಚೆನ್ನಾಗಾಗುತ್ತೆ, ಬಾಯೆಲ್ಲ ಮೆಲ್ಟ್ ಆಗುತ್ತೆ. ಇದು ಸ್ವೀಟು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದು. ಮತ್ತು ದೇಹಕ್ಕಂತೂ ತುಂಬಾ ಇನ್ಸ್ಟೆಂಟ್ ಕೂಲಾಗೋವಂಥ ಸ್ವೀಟ್ ಇದು. ಬಾಡಿಗೆ ಎಷ್ಟು ಕೂಲಾಗುತ್ತೆ ಅಂತಂದರೆ ಎಕ್ಸಸ್ ಹೀಟ್ ಇರೋದನ್ನೆಲ್ಲ ಚೆನ್ನಾಗಿ ತೆಗೆಯುತ್ತೆ. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಒತ್ತಿ, ನಿಮಗೆ ಮತ್ತೆ ಮುಂದಿನ ವಿಡಿಯೋ ಬೇಗ ತಲುಪುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ.